ನಮಸ್ತೆ, ಎಲ್ಲರಿಗೂ 3ನೇ ತರಗತಿಯ ಗಣಿತ ಪಾಠಕ್ಕೆ ಸ್ವಾಗತ. ನಾವು ಗಣಿತ ಪಾಠದಲ್ಲಿ 1ನೇ ಯೂನಿಟನ್ನು ಪೂರ್ತಿಗೊಳಿಸಿದ್ದೇವೆ. ನಮ್ಮ 1ನೇ ಯೂನಿಟಿನ ಹೆಸರೇನು? 100ಕ್ಕೂ ಆಚೆಗೆ. ನಾವು 2ನೇ ತರಗತಿಯಲ್ಲಿ 100ರವರೆಗಿನ ಸಂಖ್ಯೆಗಳ ಸ್ಥಾನ ಬೆಲೆ ಆಗಲಿ, ಸಂಖ್ಯೆಗಳನ್ನು ಬರೆಯುವುದು, ಸಂಖ್ಯೆಗಳನ್ನು ಓದುವುದು, ಅಕ್ಷರದಲ್ಲಿ ಬರೆಯುವುದು, ಎಲ್ಲ ಸಾಮರ್ಥ್ಯವನ್ನು ಗಳಿಸಿದ್ದೇವಲ್ಲ. ಈಗ 1ನೇ ಯೂನಿಟಲ್ಲಿ 100ಕ್ಕಿಂತ ಆಚೆಗಿರುವ ಸಂಖ್ಯೆಗಳು, ಅಂದರೆ 100ಕ್ಕಿಂತ ದೊಡ್ಡ ಸಂಖ್ಯೆಗಳನ್ನು ಕೂಡ ನಾವು ಸ್ವಲ್ಪ ಪರಿಚಯಿಸಿದ್ದೇವೆ. ಆ ಸಂಖ್ಯೆಗಳನ್ನು ಓದುವುದು ಹೇಗೆ, ಆ ಸಂಖ್ಯೆಗಳನ್ನು ಬರೆಯುವುದು ಹೇಗೆ, ಸಂಖ್ಯೆಗಳನ್ನು ಅಕ್ಷರದಲ್ಲಿ ಬರೆಯುವುದು ಹೇಗೆ, ಒಂದು ಸಂಖ್ಯೆಯಿಂದ ಪ್ರಾರಂಭಿಸಿ ಮತ್ತೊಂದು ನಿರ್ದಿಷ್ಟ ಸಂಖ್ಯೆಯವರೆಗೆ ಬರೆಯುವುದು ಹೇಗೆ, ಒಂದು ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವುದು, ಮುಂದಿನ ಸಂಖ್ಯೆ ಯಾವುದು, 2 ಸಂಖ್ಯೆಗಳಿದ್ದರೆ ಅದರಲ್ಲಿ ದೊಡ್ಡದು ಯಾವುದು, ಚಿಕ್ಕದು ಯಾವುದು, ಬೇರೇನು ಕಲ್ತಿದ್ದೇವೆ? ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ಕೂಡ ಕಲ್ತಿದ್ದೇವೆ. ಸಂಖ್ಯಾ ವ್ಯಾಖ್ಯಾನ ಗೊತ್ತಾಗಿದೆ ನಮಗೆ. ಬೇರೆ ನಮ್ಮ 1ನೇ ಯೂನಿಟಿನಲ್ಲಿದ್ದದ್ದು ಸಂಖ್ಯಾ ನಮೂನೆಗಳು. ಏನು ಸಂಖ್ಯಾ ನಮೂನೆಗಳು ಅಂದರೆ ಒಂದು ಸಂಖ್ಯಾ ಸಾಲಿರ್ತದೆ. ಆ ಸಂಖ್ಯಾ ಸಾಲಿನ ವಿಶೇಷತೆಯನ್ನು ಕಂಡುಕೊಂಡು ಸಂಖ್ಯೆಗಳನ್ನು ಮುಂದುವರಿಸುವುದು. ಉದಾಹರಣೆಗೆ ಈಗ 10ರಿಂದ ಪ್ರಾರಂಭಿಸಿ ಮುಂದಿನ ಸಂಖ್ಯೆ 12, ಅದರ ಮುಂದಿನ ಸಂಖ್ಯೆ 14, ಅದರ ಮುಂದಿನ ಸಂಖ್ಯೆ 16, ಮತ್ತು ಡ್ಯಾಶ್ 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 ಅಂತ ಇದ್ದರೆ ನೀವು ಬರೀತೀರಿ. ಏನು ಬರೀತೀರಿ? 18, 20, 22, 24 ಈ ರೀತಿಯಲ್ಲಿ ಮುಂದುವರಿಸ್ತೇವೆ. ಇದು ಸಂಖ್ಯಾ ನಮೂನೆ. ಅದರಲ್ಲಿ ಹೆಚ್ಚಾಗುವುದಿರ್ಬೋದು, ಕಡಿಮೆಯಾಗುವುದಿರ್ಬೋದು. ಹೀಗೆ ನಾವು 1ನೇ ಯೂನಿಟಿನಲ್ಲಿ ಇವೆಲ್ಲವನ್ನು ಅಭ್ಯಾಸ ಮಾಡಿದ್ದೇವೆ. ಹಾಗೆ ನಮಗೀಗ ಸಾಧಾರಣ 1000ರವರೆಗಿನ ಸಂಖ್ಯೆಗಳನ್ನು ಓದಲಿಕ್ಕೂ ಬರೀಲಿಕ್ಕೂ ಗೊತ್ತಾಗಿದೆ. ಹೌದಲ್ಲ? ಎಲ್ಲರಿಗೂ 1000ರವರೆಗಿನ ಸಂಖ್ಯೆಗಳನ್ನು ಓದಬಹುದಾ? ಓದಬೇಕಾದ್ರೆ ಮುಖ್ಯ ನಮಗೇನು ಗೊತ್ತಾಗಬೇಕಾದ್ದು? ಸಂಖ್ಯೆಯ ಸ್ಥಾನ ಬೆಲೆ. ಸಂಖ್ಯೆಗಳು ಅಂತ ಹೇಳಿದಾಗ ಅದು ಒಂದೊಂದು ಸ್ಥಾನದಲ್ಲಿ ನಿಂತರೆ ಅದಕ್ಕೆ ಬೇರೆಯೇ ಹೆಸರು ಬರ್ತದೆ. ಈಗ ನಮಗಾದರೆ ನೋಡಿ, ಒಂದು ಹೆಸರಿದೆ, ಅದು ಯಾವತ್ತೂ ಅದುವೇ. ಆದರೆ ಈ ಸಂಖ್ಯೆಗಳಲ್ಲಿ ಅದು ಇರುವ ಸ್ಥಾನವನ್ನು ಬದಲಾಯಿಸಿದಾಗ ಅದರ ಹೆಸರು ಬದಲಾಗ್ತದೆ. ಈ ಗಣಿತ ತುಂಬ ಸುಲಭ ಅಲ್ವಾ? ಈ ಭಾಷೆ ಎಷ್ಟು ಕಷ್ಟ ಅಲ್ಲ ಗಣಿತ. ಯಾಕೆ ನೋಡಿ, ಭಾಷೆಯಲ್ಲಾದರೆ ಎಷ್ಟು ಅಕ್ಷರಗಳು, ಸ್ವರಾಕ್ಷರಗಳು ಮತ್ತು ವ್ಯಂಜನಾಕ್ಷರಗಳು, ಆನಂತರ ಯೋಗ ವಾಹಕಗಳು, ಹೀಗೆ ತುಂಬ ಅಕ್ಷರಗಳಿವೆ. ಹಾಗೆ ಒಟ್ಟೊಂದು 49ರಷ್ಟು ಅಕ್ಷರಗಳಿವೆ. ಆನಂತರ ಒತ್ತಕ್ಷರಗಳು,
ಗುಣಿತಾಕ್ಷರಗಳು ಅಂತ ಹೇಳಿ ತುಂಬ ಇದೆ. ಆದರೆ ಗಣಿತದಲ್ಲಿ ಹಾಗುಂಟ? ಗಣಿತದ ಅಕ್ಷರಗಳು ಅಂದರೆ ಯಾವುದು? 0, 1, 2, 3, 4, 5, 6, 7, 8, 9 ಮುಗಿಯಿತಲ್ಲ. ಗಣಿತದ ಅಕ್ಷರಗಳು ಮುಗಿಯಿತು. ಇದನ್ನು ಅಕ್ಷರ ಅಂತ ಹೇಳೋದಲ್ಲ ಅಲ್ಲ, ಗಣಿತದಲ್ಲಿ ಅಂಕೆಗಳು ಅಂತ ಹೇಳುತ್ತೇವೆ. ಇಷ್ಟು ನಮಗೆ ಗೊತ್ತಿದ್ರೆ ಎಷ್ಟು ದೊಡ್ಡ ಅಂಕೆಯನ್ನು ಕೂಡ ಬರಿಬಹುದು. ಇನ್ನೇನು ನಮಗೆ ಗಣಿತದಲ್ಲಿ ಗೊತ್ತಿರಬೇಕಾದ್ದು? ಕೆಲವು ಚಿಹ್ನೆಗಳು. ನಾವು 1ನೇ ಕ್ಲಾಸಿನಲ್ಲಿ ಕೆಲವು ಚಿಹ್ನೆಗಳನ್ನು ಕಲ್ತಿದ್ದೇವೆ. ಯಾವುದು? ಕೂಡಿಸು, ಕಳೆ, ಸಮ. 2ನೇ ಕ್ಲಾಸಿನಲ್ಲಿಯೂ ಅದನ್ನು ಕಲ್ತಿದ್ದೇವೆ. ಇನ್ನೀಗ ನಾವು ಅದಕ್ಕೆ ಕೆಲವು ಚಿಹ್ನೆಗಳು 3ನೇ ಕ್ಲಾಸಿನಲ್ಲಿ ಸೇರ್ಲಿಕ್ಕಿರ್ಬೋದು. ಹಾಗಾದರೆ ಗಣಿತ ತುಂಬ ಸುಲಭ ಆಯ್ತಾ? ನೀವು ನೆನೆಸಿದ್ದೇನು ಕಷ್ಟ ಅಂತಲ? ಇಲ್ಲ, ಗಣಿತ ನಮ್ಮ ಭಾಷೆಗಿಂತಲೂ ಸುಲಭದ ಒಂದು ವಿಷಯ. ಅದರಲ್ಲಿ ಕಲೀಲಿಕ್ಕೆ ನೋಡಿ 10 ಅಂಕೆಗಳು, 9 ಅಲ್ಲ 10 ಅಂಕೆಗಳು. ಈ ಅಂಕೆಗಳನ್ನು ಉಪಯೋಗಿಸಿಕೊಂಡು ಎಷ್ಟು ದೊಡ್ಡ ಸಂಖ್ಯೆಯನ್ನು ಬೇಕಾದರೂ ನಮಗೆ ಬರೀಬಹುದು. ಮತ್ತೊಂದು ವಿಶೇಷತೆ ಏನು? ಅದರ ಸ್ಥಾನ ಬೆಲೆಯನ್ನು ನಾವು ತಿಳ್ಕೊಂಡ್ರೆ ಮತ್ತೆ ಎಷ್ಟು ದೊಡ್ಡ ಸಂಖ್ಯೆಯನ್ನು ಕೂಡ ನಮಗೆ ಓದಲಿಕ್ಕೂ ಸಾಧ್ಯ. 5 ಅಂಕೆ ಆಗಲಿ, 6 ಅಂಕೆಯದ್ದಾಗಲಿ, ಅಥವಾ 2 ಅಂಕೆಯದ್ದಾಗಲಿ, ಯಾವ ಸಂಖ್ಯೆಯನ್ನು ಕೂಡ ನಮಗೆ ಓದಬಹುದು. ಹಾಗಾದರೆ ನಾವು ಮೊದಲು ಗಟ್ಟಿ ಮಾಡಬೇಕಾದ್ದು ಯಾವುದು? ನಮಗೀಗ ಸಂಖ್ಯೆಗಳನ್ನು ಓದಲಿಕ್ಕೆಲ್ಲ ಗೊತ್ತಿದೆ, ಸಂಖ್ಯೆಗಳನ್ನು ಬರೀಲಿಕ್ಕೆ ಗೊತ್ತಿದೆ. ಅದರ ಸ್ಥಾನ ಬೆಲೆಯನ್ನು ಸರಿಯಾಗಿ ಗಟ್ಟಿ ಮಾಡಿದರೆ ನಂತರ ನಮಗೆ ಯಾವ ಸಂಖ್ಯೆಗಳನ್ನು ಕೂಡ ಓದಬಹುದು, ಬರೀಬಹುದು, ಕೂಡಿಸಬಹುದು, ಕಳಿಬಹುದು. ಹಾಗಾಗಿ ನಾವು ಸ್ಥಾನ ಬೆಲೆಯ ಬಗ್ಗೆ ಸ್ವಲ್ಪ ನೋಡುವ ಆಯಿತಾ? ನಮ್ಮ 2ನೇ ಪಾಠ ಯಾವುದು? ಒಟ್ಟು ಸೇರಿಸುವ. 1ನೇ ಪಾಠ 100ಕ್ಕಿಂತಲೂ ಆಚೆಗೆ, 2ನೇ ಪಾಠ ಒಟ್ಟು ಸೇರಿಸುವ. ಒಟ್ಟು ಸೇರಿಸುವ ಅಂದ್ರೇನು ಗೊತ್ತಿದೆ ನಮಗೆ. 2 ಗುಂಪುಗಳಿದ್ರೆ ಅದನ್ನು ಒಟ್ಟಿಗೆ ಸೇರಿಸುವುದು ಅಲ್ವಾ? ಇದು ನಾವು 2ನೇ ಕ್ಲಾಸಿನಲ್ಲಿ ಮಾಡಿದ್ದೇವೆ. ಇಲ್ಲೀಗ ಸಂಖ್ಯೆಗಳು ಸ್ವಲ್ಪ ದೊಡ್ಡದಾಗುವುದಷ್ಟೇ. ನಾವು 100ಕ್ಕಿಂತಲೂ ಆಚೆಗೆ ಅಂತ ಹೇಳುವಾಗ 3 ಅಂಕೆ ಸಂಖ್ಯೆಗಳು ಪ್ರಾರಂಭ ಆಗ್ತದೆ. 1 ಅಂಕೆ ಸಂಖ್ಯೆ ಇತ್ತು. ಯಾವುದು ಅತೀ ದೊಡ್ಡ ಸಂಖ್ಯೆ? 1 ಅಂಕೆಯ ಯಾವುದು? 9. ಅತೀ ಸಣ್ಣ ಸಂಖ್ಯೆ ನಮಗೆ ಗೊತ್ತಿದೆ ಎಷ್ಟು? 1. 2 ಅಂಕೆ ಅತೀ ದೊಡ್ಡ ಸಂಖ್ಯೆ 99. ಹಾಗಿದ್ರೆ ಅದಕ್ಕೊಂದು ಸೇರಿದಾಗ ಸಿಗುವುದೇ ಯಾವುದು? 3 ಅಂಕೆಯ ಅತೀ ಸಣ್ಣ ಸಂಖ್ಯೆ. 99ಕ್ಕೊಂದು ಸೇರಿದರೆ 100. ಹಾಗಿದ್ರೆ 3 ಅಂಕೆಯ ಅತೀ ದೊಡ್ಡ ಸಂಖ್ಯೆ ಯಾವುದಪ್ಪ? ಯಾವುದು? 999. ಹಾಗಿದ್ರೆ ಅದಕ್ಕೊಂದು ಸೇರಿದ್ರೆ ಏನಾಯಿತು? 1000. ಹಾಗಿದ್ರೆ 1000 ಎಷ್ಟಂಕೆಯ ಸಂಖ್ಯೆ? ಎಷ್ಟಂಕೆಯ ಸಂಖ್ಯೆ? 4 ಅಂಕೆಯ ಸಂಖ್ಯೆ. 3 ಅಂಕೆಯ ಅತೀ ದೊಡ್ಡ ಸಂಖ್ಯೆಗೆ ಒಂದು ಸೇರಿದಾಗ 4 ಅಂಕೆಯ ಅತೀ ಸಣ್ಣ ಸಂಖ್ಯೆ ಸಿಗ್ತದೆ. ನೋಡುವ, ನಾನೀಗ ಹೇಳಿದ ಸ್ಥಾನ ಬೆಲೆಯನ್ನು ಸ್ವಲ್ಪ ನೋಡುವ ಆಯಿತಾ? ಹೇಗೆ ಸ್ಥಾನ ಬೆಲೆಯನ್ನು? ಎಲ್ಲಿ ನಾನಾಗ ಹೇಳಿದ್ದಲ್ವ, ಅಂಕೆಗಳು ಅದರ ಸ್ಥಾನವನ್ನು ಬದಲಾಯಿಸಿದಾಗ ಆ ಅಂಕೆಯ ಹೆಸರೇ ಬದಲಾಗ್ತದೆ ಅಂತ. ಹಾಗಿದ್ರೆ ಅದನ್ನು ನೋಡುವ. ಸಂಖ್ಯೆಗಳನ್ನು ಕೂಡಿಸುವಾಗ ನಮಗೆ ಸ್ಥಾನ ಬೆಲೆ ಅತೀ ಅಗತ್ಯವಿದೆ. ಹಾಗಾಗಿ ಸ್ಥಾನ ಬೆಲೆಯನ್ನು ಸ್ವಲ್ಪ ನಾವು ತಿಳಿಯುವ ಆಯಿತಾ? ನೋಡಿ, ಇದೊಂದು ಸ್ಥಾನ ಬೆಲೆ ಚೀಲ. ಸ್ಥಾನ ಬೆಲೆಯನ್ನು ಸೂಚಿಸುವಂಥ ಒಂದು ಚೀಲ. ನಾವು ಕಳೆದ ಕ್ಲಾಸಿನಲ್ಲಿ ನೋಡಲಿಲ್ಲ, ಅಬಾಕಸಿನ ಮೂಲಕ ಸ್ಥಾನ ಬೆಲೆಯನ್ನು ತಿಳಿದದ್ದು. ಅದೇ ರೀತಿ ಇದು ಇನ್ನೊಂದು ಉಪಕರಣ, ಸ್ಥಾನ ಬೆಲೆಯ
ಚೀಲ. ಇದರಲ್ಲಿ ಈಗ ಒಂದುಗಳು, ಒಂದು ಅಂತ ಹೇಳಿದರೆ ಒಂದುಗಳು, 10, 10ಗಳ ಸ್ಥಾನ, 100ಗಳ ಸ್ಥಾನ, 1000ಗಳ ಸ್ಥಾನದವರೆಗೆ ನಾನು ತಯಾರು ಮಾಡಿದ್ದು. ಇನ್ನೂ ಸ್ಥಾನಗಳಿವೆ ಆಯಿತಾ. ನಮಗೀಗಕ್ಕೆ ಸಾಕು, ನೋಡುವ ನಾವು. ನೋಡಿ, ಒಂದುಗಳ ಸ್ಥಾನದಲ್ಲಿ ಒಂದು ಕಡ್ಡಿಯನ್ನು ಇರಿಸಿದ್ದೇನೆ. ಎಷ್ಟು ಕಡ್ಡಿ ಆಯಿತು? 1. ಅದೇ ಸ್ಥಾನಕ್ಕೆ ಮತ್ತೊಂದು ಕಡ್ಡಿ ಸೇರಿದೆ. ಎಷ್ಟಾಯಿತು? 2. ಅದೇ ಸ್ಥಾನಕ್ಕೆ ಮತ್ತೊಂದು ಕಡ್ಡಿಯನ್ನು ಇರಿಸಿದಾಗ 3, 4, 5, 6, 7, 8, 9, 10. ಒಂದುಗಳ ಸ್ಥಾನದಲ್ಲಿ 10 ಕಡ್ಡಿಗಳು ಸೇರಿದೆ. 10 ಕಡ್ಡಿಗಳು ಸೇರಿದ ಕೂಡಲೇ ಏನಾಯಿತು? ಈಗ ಒಂದುಗಳಲ್ಲ, 10 ಆಯ್ತಲ್ಲ. ಹಾಗಾದರೆ ಇವುಗಳನ್ನು ಒಟ್ಟು ಸೇರಿಸಿದಾಗ ಎಷ್ಟು 10? ಎಷ್ಟು 10ಗಳಿವೆ ನೋಡಿ, ಒಂದು ಗುಂಪು ಮಾಡುವ. ಈಗ 10 ಎಷ್ಟಿದೆ? 10ರ ಗುಂಪು 1. ಆ 10ರ ಗುಂಪು 10ರ ಸ್ಥಾನಕ್ಕೆ ಹೋಯಿತು. ಈಗ ಈ ಸಂಖ್ಯೆಯನ್ನು ಓದಿದರೆ ಎಷ್ಟು 10? 1 10. ಎಷ್ಟು ಒಂದುಗಳು? 0 ಒಂದುಗಳು, ಅಂದರೆ 10. ಇದೇ ರೀತಿಯಲ್ಲಿ 10ರ ಸ್ಥಾನದಲ್ಲಿ ನೋಡುವ. ನೋಡಿ, 10ರ ಒಂದು ಗುಂಪು, 10ರ 2 ಗುಂಪು. ಈಗ ಎಷ್ಟಾಯಿತು ಈ ಸಂಖ್ಯೆಯನ್ನು ಓದುವುದಾದರೆ? ಎಷ್ಟು? 10, 10, 20. ನೋಡಿ, ಮತ್ತೊಂದು 10ರ ಗುಂಪು ಸೇರಿದೆ. ಎಷ್ಟಾಯಿತು? 30. ವೆರಿ ಗುಡ್. ಈಗ 40. ಈಗ 50. 6 ಗುಂಪುಗಳು ಸೇರಿವೆ. 10ರ 60. ಮತ್ತೊಂದು ಗುಂಪು ಸೇರಿದೆ, 70. 10ರ ಇನ್ನೊಂದು ಗುಂಪು ಸೇರಿದಾಗ 80. 8 ಗುಂಪುಗಳು ಸೇರಿದೆ. 10ರ ಮತ್ತೊಂದು ಗುಂಪು ಸೇರಿದಾಗ 90. 10ರ 9 ಗುಂಪುಗಳು 90. 10ರ 10 ಗುಂಪುಗಳು 10 ಎಷ್ಟು ಸಲ? 10 ಸಲ. ಹಾಗೇನಾಯಿತು? 10, 20, 30, 40, 50, 60, 70, 80, 90, 100 ಆಯಿತು. 100 ಆದ ಕೂಡಲೇ ಇವ ಇಲ್ಲಿ ನಿಲ್ಲುವುದಿಲ್ಲ. ಇವರನ್ನೆಲ್ಲ ಒಟ್ಟು ಸೇರಿಸಿ ಒಂದು ಗುಂಪನ್ನಾಗಿ ಮಾಡಿದರೆ ನೋಡಿ, ಈಗ 100ರ ಎಷ್ಟು ಗುಂಪು? ಒಂದು ಗುಂಪು. 100ರ ಪಾಕೆಟಿನೊಳಗೆ ಹೋಗ್ತಾನೆ. ಈಗ ಈ ಸಂಖ್ಯೆಯನ್ನು ಓದಬಹುದು. ಎಷ್ಟು 100ಗಳಿವೆ? 100ರ ಒಂದು ಗುಂಪು, 10ರ 0 ಗುಂಪು, ಒಂದುಗಳು 0. ಹಾಗಿದ್ರೆ 100. 10ಗಳ ಸ್ಥಾನಕ್ಕೆ ಒಂದು ಗುಂಪು ಬಂದರೆ ಏನಾಯ್ತು? ಈಗೇನಾಯಿತು? ಯಾರಿಗೆ ಹೇಳ್ಬೋದು? ಈಗ ಸಂಖ್ಯೆ ಎಷ್ಟು? 110. ಒಂದುಗಳ ಸ್ಥಾನಕ್ಕೆ ಇಬ್ಬರು ಬಂದಿದ್ದಾರೆ, 2 ಕಡ್ಡಿಗಳು ಬಂದಿದೆ. ಈಗ ಸಂಖ್ಯೆ ಯಾರಿಗಾದ್ರೂ ಓದ್ಬೋದಾ? ಈಗ ಈ ಸಂಖ್ಯೆಯನ್ನು ಓದಬಹುದಾ ನಿಮಗೆ? ಯಾರು ಓದ್ತೀರಿ? ಎಸ್, 112. ಗುಡ್, 112. ನೋಡಿ, ಈಗ ಇದೇ ರೀತಿಯಲ್ಲಿ 100ರ ಸ್ಥಾನದಲ್ಲಿ ಮತ್ತೊಂದು
100ರ ಕಟ್ಟು ಬಂತು. ಎಷ್ಟಾಯಿತು? 200. ಮತ್ತೊಂದು 100ರ ಗುಂಪು ಸೇರಿತು. ಎಷ್ಟಾಯಿತು? 300. ಮತ್ತೊಂದು 100ರ ಗುಂಪು ಸೇರಿತು. ಮತ್ತೊಂದು 100ರ ಗುಂಪು ಸೇರಿತು. ಎಷ್ಟಾಯಿತು? 400. ಮತ್ತೊಂದು 100ರ ಗುಂಪು ಸೇರಿತು. ಎಷ್ಟಾಯಿತು? 500. ಹೀಗೆ 100ರ ಗುಂಪುಗಳು 1 2 3 4 5 6 7 8 9 10 ಗುಂಪುಗಳು ಸೇರುವಾಗ ಏನಾಯಿತು? 100ರ ಒಂದು ಗುಂಪು 100, 2 ಗುಂಪು 200, 3 ಗುಂಪು 300, 4 ಗುಂಪುಗಳು 400, 5 ಗುಂಪುಗಳು 500, 6 ಗುಂಪುಗಳು 600, 7 ಗುಂಪುಗಳು 700, 8 ಗುಂಪುಗಳು 800, 9 ಗುಂಪುಗಳು 900, 10 ಗುಂಪುಗಳು 1000. 1000ದ ಒಂದು ಕಟ್ಟು ಇದರಲ್ಲಿ ನಿಲ್ಲಿದೆ. ನಿಂತಾಗ ಉಳಿದ 100ಗಳು 0, 10ಗಳು 0, 1ಗಳು 0, ಈಗ 1000. ಹೀಗೆ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯ ಮೂಲಕ ಹೀಗೆ ತಿಳಿಬಹುದು. ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಇದೆ ನೋಡಿ. ಅಂಕೆಗಳನ್ನು ಸ್ಥಾನ ಬೆಲೆಯ ಪಾಕೆಟಿನಲ್ಲಿ ಹಾಕ್ತೇನೆ, ನೀವು ಆ ಸಂಖ್ಯೆಯನ್ನು ಓದಬೇಕಾಯ್ತಾ? ನೋಡುವ. ಎಷ್ಟೀಗ? ಎಷ್ಟು? 2. ಸರಿಯಾಗಿದೆ. ಈಗೆಷ್ಟು? 62. ನೋಡಿ, 2 ಎಂಬ ಅಂಕೆ ಇಲ್ಲ ಈಗ ಆ ಸ್ಥಾನದಲ್ಲಿ. ಈಗೆಷ್ಟು? ಎಷ್ಟು? ಇಲ್ಲಿ ಏನಿಲ್ಲ ಅಂದರೆ ಏನು? ಗಣಿತದಲ್ಲಿ ಏನಿಲ್ಲ ಅಂದರೆ 0 ಇದೆ. ಏನಿಲ್ಲ ಅಂತ ಗಣಿತದಲ್ಲಿ ಹೇಳಲಿಕ್ಕಿಲ್ಲ, 0 ಇದೆ. ಹಾಗಿದ್ರೆ ಎಷ್ಟೀಗ? 60. ಇದೇ ಈ 6 ಇಲ್ವ? ಇಲ್ಲಿಂದ ನಾನಾಗ ಹೇಳಲಿಲ್ವ? ಅವನ ಸ್ಥಳವನ್ನು ಬದಲಾಯಿಸಿದರೆ ಅವನ ಹೆಸರೇ ಬದಲಾಗ್ತದೆ. ಈಗ ಇರುವಾಗ ಇವನ ಹೆಸರೇನು? 60. ಅದೇ ಅವ ಇಲ್ಲಿಗೆ ಬಂದರೆ ಏನಾದ? 100. ಎಷ್ಟು 100? 600. 600. ಅದೇ ಅವ ಇಲ್ಲಿಗೆ ಹಾರಿದ್ರೆ ಏನಿದು? ಇಲ್ಲಿ ಬರುವಾಗ ಅವನ ಹೆಸರೇನಾಯಿತು? 1000. ಎಷ್ಟು 1000? 6000. ಹೀಗೆ ಅಂಕೆಗಳು ಅದರ ಸ್ಥಾನವನ್ನು ಬದಲಾಯಿಸಿದಾಗ ಅದರ ಬೆಲೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ನೋಡಿ, ನಾನು ಕೆಲವು ಅಂಕೆಗಳನ್ನು ಪಾಕೆಟಿನಲ್ಲಿ ಹಾಕುವಾಗ ನೀವು ಓದಬೇಕಾಯ್ತಾ? ಯಾರಿಗೆ ಓದ್ಬೋದು? ಎಷ್ಟು? 930. ಗುಡ್. 930. ಇನ್ನೊಂದು ಸಂಖ್ಯೆ ನೋಡಿ. ಎಷ್ಟು? 587. 1ಗಳು 7, 10ಗಳು 8, 100ಗಳು 5, 100ಗಳು 5 500, 10ಗಳು 8 80, 1ಗಳು 7 7. ಆಗ 587. ಇಲ್ಲಿಂದ ಈ 10ರ ಸ್ಥಾನದಿಂದ 8 ತೆಗೆದ್ರೆ ಈಗ ಎಷ್ಟಪ್ಪ? ಎಷ್ಟು? 500. 10ಗಳ ಸ್ಥಾನದಲ್ಲಿ ಯಾರಿಲ್ಲ, ಆಗ ಅಲ್ಲಿಗೆ ಯಾರು ಬರಬೇಕೀಗ? ನೋಡಿ, ಯಾರು ಬರಬೇಕು? ಯಾವ ಅಂಕೆ? 0 ಎಂಬ ಅಂಕೆ ಬರಬೇಕು. ಈಗೆಷ್ಟು? 507. 100ಗಳ ಸ್ಥಾನದಲ್ಲಿ 5, 10ಗಳ ಸ್ಥಾನದಲ್ಲಿ 0, 1ಗಳ ಸ್ಥಾನದಲ್ಲಿ 7. ಹಾಗಾಗಿ 507.
ಇನ್ನೊಂದು 4 ಅಂಕೆಯ ಸಂಖ್ಯೆ ನೋಡುವ ಆಯಿತಾ. ನಾವು 4 ಅಂಕೆಯ ಸಂಖ್ಯೆಯನ್ನು ನಿಮಗೆ ಓದಲಿಕ್ಕೆ ಆಗ್ತದೋ? 4 ಕೋಣೆಗೂ ಅಂಕೆಗಳು ಬಂದಿವೆ. ಇದ್ಯಾರು 1, ಇದ್ಯಾರು 10, ಇದ್ಯಾರು 100, ಇದ್ಯಾರು 1000. ಹಾಗಾದರೆ ಓದುವುದು ಹೇಗೆ? ತುಂಬ ಸುಲಭ ನೋಡಿ. 1000 ಎಷ್ಟು? 1000 1000. ಎಷ್ಟು 100? 500. ಎಷ್ಟು 10? 010. ಎಷ್ಟು 1? 71. ಹಾಗಿದ್ರೆ 1510ರಲ್ಲಿ 0 ಅವನ ಸುದ್ದಿ ಇಲ್ಲ. 1507. 1507 ಕಷ್ಟ ಉಂಟಾ? ಹಾಗಾದರೆ ಸ್ಥಾನ ಬೆಲೆ ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾದರೆ ಸಂಖ್ಯೆಗಳನ್ನು ಓದುವುದು ಬಹಳ ಸುಲಭ, ಸಂಖ್ಯೆಗಳನ್ನು ಬರೆಯುವುದು ಬಹಳ ಸುಲಭ, ಸಂಖ್ಯೆಗಳನ್ನು ಕೂಡಿಸುವುದು ಕೂಡ ತುಂಬ ಸುಲಭ. ಈಗ ನೀವು ಹೇಳಿದ ಸಂಖ್ಯೆಯನ್ನು ನಾನು ಈ ಚೀಲದಲ್ಲಿ ಇಡ್ತೇನೆ. ಯಾರು ಹೇಳ್ತೀರಾ? ಆ ಸಂಖ್ಯೆಗಳನ್ನು ಇದರಲ್ಲಿ ಇಡಬಹುದು. ಇಟ್ಟು ನಿಮಗೆ ತೋರಿಸುವ ನೀವು ಹೇಳಿದ ಸಂಖ್ಯೆ. ಸರಿ, ಹೇಳಿ. ಎಷ್ಟು ಇಡಬೇಕು? 623. ಸರಿ, ಹಾಗಾದರೆ 623 ಎಷ್ಟು? 600. 6 ಎಂಬ ಕಾರ್ಡನ್ನು 100ಗಳ ಸ್ಥಾನದಲ್ಲಿ ಇಡಬೇಕಲ್ಲ. 623 ಅಂತ ನೀವು ಹೇಳಿದ್ದು. ಸರಿ, ಹಾಗಾದರೆ 20. 2 ಎಂಬ ಅಂಕೆಯನ್ನು 10ಗಳ ಸ್ಥಾನದಲ್ಲಿ ಇಟ್ಟರೆ 20 ಆಯಿತು. ಇನ್ನಾಗಬೇಕಾದೆಷ್ಟು? 623. ಹಾಗಾದರೆ 1ಗಳ ಸ್ಥಾನದಲ್ಲಿ 3 ಎಂಬ ಅಂಕೆಯನ್ನು ಇಡಬೇಕು. ನೋಡಿ, ನೀವು ಹೇಳಿದ ಸಂಖ್ಯೆ ಆಯಿತು 623. ಬೇರೆ ಸಂಖ್ಯೆ ತೋರಿಸಬೇಕಾ? ಯಾವುದು ಅತಿ ದೊಡ್ಡ ಸಂಖ್ಯೆ? 3 ಅಂಕೆಯೋ? ಸರಿ, ನೋಡುವ. 999 ಅಲ್ಲ, 999 ತೋರಿಸಬೇಕು. ಹೇಗೆ ತೋರಿಸಬಹುದಪ್ಪ? 999 ತೋರಿಸುವುದು ಹೇಗೆ? ಏನಾಗಬೇಕು? ಎಲ್ಲ ಕೋಣೆಯಲ್ಲಿ 9 ಎಂಬ ಅಂಕೆಯನ್ನೇ ಇಡಬೇಕಲ್ಲ. ನೋಡಿ, 1ಗಳ ಸ್ಥಾನದಲ್ಲಿಯೂ 9, 10ರ ಸ್ಥಾನದಲ್ಲಿಯೂ 9, 100ರ ಸ್ಥಾನದಲ್ಲಿಯೂ 9 ನಿಂತಾಗ 999. ಈ ರೀತಿಯಲ್ಲಿ ನಮಗೆ ಸಂಖ್ಯೆಗಳನ್ನು ಸ್ಥಾನ ಬೆಲೆಯ ಆಧಾರದಿಂದ ಸುಲಭವಾಗಿ ಓದಬಹುದು, ಸುಲಭವಾಗಿ ಬರೀಬಹುದು. ನೋಡ, ಈಗ ಹಾಗಾದರೆ ಸ್ಥಾನ ಬೆಲೆ ನಿಮಗೆ ಅರ್ಥ ಆದರೆ ಇನ್ನು ಕೂಡಿಸು ಅಲ್ವ. ನಮ್ಮ 2ನೇ ಪಾಠ ಏನು? ಒಟ್ಟು ಸೇರಿಸುವ. ಈಗ ಮಳೆಗಾಲ ಅಲ್ವಾ? ಮಳೆಗಾಲದಲ್ಲಿ ನಮಗೆ ಹೊರಗೋಗ್ಲಿಕ್ಕಾಗೋದಿಲ್ಲ. ಯಾಕೆ? ನಿರಂತರವಾಗಿ ಮಳೆ ಸುರಿಯುತ್ತಾ ಇರ್ತದೆ. ಹಾಗೆ ಉಣ್ಣಿ ಮತ್ತು ಟೋಮಿ ಇವರಿಬ್ಬರೇನಾಗಿದ್ದರು? ಗೆಳೆಯರಾಗಿದ್ರಲ್ಲ. ಅವರಿಬ್ಬರಿಗೆ ಈ ಮಳೆಯಿಂದಾಗಿ ಮನೆಯಿಂದ ಹೊರಗೆ ಬರಲಿಕ್ಕಾಗ್ತಾ ಇರಲಿಲ್ಲ. ಇಬ್ಬರೂ ಆಟ ಆಡದೆ ತುಂಬ ದಿನ ಆಯಿತು. ಒಂದು ಶಾಲೆಯೂ ಇಲ್ಲ, ಮತ್ತೊಂದು ನಿರಂತರವಾಗಿ ಸುರಿಯುವ ಮಳೆ. ಹೀಗಿರುವಾಗ ಒಂದು ದಿನ ಸ್ವಲ್ಪ ಮಳೆ ಬಿಟ್ಟಿತು. ಆಗ ಉಣ್ಣಿ ಮನೆಯಿಂದ ಹೊರಗೆ ಬಂದು ಟೋಮಿಯ ಮನೆಗೆ ಹೋದ. ಟೋಮಿಯಲ್ಲಿ ಹೇಳಿದ, ಟೋಮಿ ಟೋಮಿ ನಾವಿವತ್ತು ಸ್ವಲ್ಪ ಆಟ ಆಡುವ ಅಂತ ಹೇಳಿದ. ಆಗ ಟೋಮಿಯು ಆಯಿತು ಆಟ ಆಡುವ ಅಂತ ಹೇಳುವಾಗ ಒಳಗಿಂದ ಅಮ್ಮೇನು ಹೇಳಿದ್ಲು, ಎಲ್ಲಿ ಆಟ ಆಡೋದು ನೀವು? ಅಂಗಳದಲ್ಲೆಲ್ಲ ನೀರು ತುಂಬಿ ಕೆಸರಾಗಿದೆ. ಆ ಕೆಸರಿನಲ್ಲಿ ಆಟ ಆಡಿದರೆ ಜ್ವರ ಬರ್ತದೆ, ಶೀತ ಆಗ್ತದೆ. ಹಾಗಾಗಿ ಹೊರಗೆ ಹೋಗಬೇಡಿ. ನೀವು ಯಾವ ಆಟ ಆಡೋದಿದ್ರೂ ಒಳಗೆಯೇ ಕುಳಿತು ಆಟ ಆಡಿ ಅಂತ ಹೇಳಿದರು. ಆಗ ಇವರಿಬ್ಬರು ಗೆಳೆಯರು ಆಲೋಚನೆ ಮಾಡಿದರು, ಯಾವುದಪ್ಪ, ಯಾವ ಆಟ? ಒಳಗೇ ಕುಳಿತು ಆಡುವ ಆಟ ಯಾವುದು?
ನಿಮಗೆ ಯಾವುದಾದ್ರೂ ಒಳಗೆ ಕುಳಿತು ಆಡುವ ಆಟಗಳು ಗೊತ್ತಿದೆಯಾ? ಗೊತ್ತಿದೆ ಅಲ್ಲ? ಯಾವುದು? ಹಾವೇಣಿ. ಹಾವೇಣಿ ಆಟ ಒಳಾಂಗಣ ಆಟ, ಒಳಗೆ ಮನೆಯೊಳಗೆ ಕುಳಿತು ನಮಗೆ ಆಟ ಆಡಬಹುದು. ಬೇರೆ ಲೂಡೋ. ಲೂಡೋ ಕೂಡ ಮನೆಯೊಳಗೆ ಕುಳಿತು ಆಡುವಂಥ ಒಂದು ಆಟ. ಬೇರೆ ಯಾವುದು? ಕ್ಯಾರಮ್. ಕ್ಯಾರಮ್ ಕೂಡ ಒಂದು ಆಟ ಅಲ್ಲ? ಕ್ಯಾರಮ್ ಕೂಡ ಮನೆಯೊಳಗೆ ಕುಳಿತು ಆಡುವಂಥ ಒಂದು ಆಟ, ಕುಳಿತಲ್ಲೇ ನಮಗೆ ಆಡಬಹುದು. ಮತ್ತೆ ಚೆಸ್ ಅಂತ ಹೇಳಿ ಒಂದು ಆಟ ಇದೆ. ಹೀಗೆ ಇದೆಲ್ಲ ಮನೆಯ ಒಳಗೆ ಕುಳಿತು ಆಡುವ ಆಟಗಳನ್ನು ಅವರು ನೆನಪಿಸಿದ್ರು. ಆದರೆ ಇದೆಲ್ಲ ತುಂಬ ಸಲ ಆಡಿದ ಆಟ. ಇದು ಬೇಡ, ನಾವು ಇವತ್ತೊಂದು ಹೊಸ ಆಟ ಆಡುವ ಅಂತ ಹೇಳಿ ಅವರಿಬ್ಬರು ತೀರ್ಮಾನಿಸಿದ್ರು. ಆ ಆಟ ಯಾವುದು ಗೊತ್ತೇ? ಅವರು ಆಡಿದ ಆಟ ಯಾವುದು ಗೊತ್ತೇ? ಸಂಖ್ಯಾ ಕಾರ್ಡಿನ ಆಟ. ಸಂಖ್ಯಾ ಕಾರ್ಡಿನ ಆಟ ನೋಡಿ, ಅವರು ಆಡಿದ್ದು ಹೇಗೆ? ಪ್ರಾರಂಭದಲ್ಲಿ ಕೆಲವು ಸಂಖ್ಯಾ ಕಾರ್ಡುಗಳನ್ನು ತಯಾರು ಮಾಡಿದ್ರು. ಹೀಗೆ ಸಂಖ್ಯಾ ಕಾರ್ಡುಗಳನ್ನು ತಯಾರಿಸಿದ್ರು. 10ರಿಂದ ಸಂಖ್ಯೆಗಳನ್ನು ಬರೆದದ್ದು ನೋಡಿ. ಆ ಸಂಖ್ಯೆಗಳನ್ನು ಅವರು ಬರೆದು ಕಾರ್ಡನ್ನು ತಯಾರು ಮಾಡಿದ್ರು. ಹೀಗೆ ಸಂಖ್ಯಾ ಕಾರ್ಡುಗಳು. ಇದರಲ್ಲಿ 16 ಕಾರ್ಡುಗಳಿವೆ. 10ರಿಂದ ಸಂಖ್ಯೆಗಳನ್ನು ಬರೀತಾ ಹೋದ್ದು 16 ಕಾರ್ಡುಗಳನ್ನು ತಯಾರು ಮಾಡಿ, ಆನಂತರ ಏನು ಮಾಡಿದ್ದು? ಈ ಕಾರ್ಡುಗಳನ್ನು ಮಿಶ್ರ ಮಾಡಿದ್ರು ಅವರು. ಹೀಗೇ ಮಿಶ್ರ ಮಾಡಿದ್ರು. ಮಿಶ್ರ ಮಾಡಿ ಹಂಚುವುದು, ಒಬ್ಬೊಬ್ಬರಿಗೆ ಸಮಾನವಾಗಿ ಹಂಚುವುದು. ಈಗ 8 ಕಾರ್ಡುಗಳು ಸಿಗ್ತದೆ. ಟೋಮಿಗೆ 8 ಕಾರ್ಡು ಸಿಕ್ಕಿದೆ. ಅವ 2 ಕಾರ್ಡು ತೆಗೆದ. ಆ ಕಾರ್ಡು ತೆಗೆಯುವಾಗ ಅದರಲ್ಲಿ ಸಿಕ್ಕುವ 2 ಸಂಖ್ಯೆಗಳಿವೆಲ್ಲ, ಆ ಸಂಖ್ಯೆಗಳನ್ನು ಕೂಡಿಸುವುದು. ಆಗ ಮೊತ್ತ ಯಾರಿಗೆ ಹೆಚ್ಚು ಸಿಗ್ತದೆ ಅವರಿಗೆ 10 ಅಂಕಗಳು ಸಿಗ್ತದೆ. ಈ ರೀತಿಯ ಆಟವನ್ನು ಆಡಿದರು ಅವರು. ಹಾಗೆ ಪ್ರಾರಂಭದಲ್ಲಿ ಅವರು ಕಾರ್ಡುಗಳನ್ನು ಹಂಚಿಕೊಂಡ್ರು. ಟೋಮಿಗೊಂದು, ಉಣ್ಣಿಗೊಂದು, ಮತ್ತೊಂದು ಟೋಮಿಗೊಂದು ಕಾರ್ಡು, ಉಣ್ಣಿಗೊಂದು ಕಾರ್ಡು. ಹೀಗೆ ಒಂದೊಂದು ಕಾರ್ಡುಗಳನ್ನು ಹಂಚಿದ್ರು. ಹೀಗೆ ಇಬ್ಬರಿಗೂ 8 ಕಾರ್ಡುಗಳು ಸಿಕ್ಕಿತು. ಇನ್ನೀಗ ಆಟ ಆಟ ಪ್ರಾರಂಭಿಸುವವ ಉಣ್ಣಿ. ಅವನ ಕಾರ್ಡಿನ ಗುಂಪಿನಿಂದ ಏನು ಮಾಡಿದ? 2 ಕಾರ್ಡುಗಳನ್ನು ತೆಗೆದ. ಎಷ್ಟೆಷ್ಟು ಸಿಕ್ಕಿತು ಅವನಿಗೆ? ಎಷ್ಟು? 17, 24 ಎಂಬ 2 ಕಾರ್ಡುಗಳು ಸಿಕ್ಕಿತು. ಈಗೇನು ಮಾಡಬೇಕು? ಇವುಗಳ ಮೊತ್ತವನ್ನು ಕಂಡು ಹುಡುಕಬೇಕಲ್ಲ. 17 ಮತ್ತು 24 ಕೂಡಿಸಿದ್ರು ಅವರು. ಹೇಗೆ ಕೂಡಿಸುವುದು? ಪ್ರಾರಂಭದಲ್ಲಿ 24, 24ರಲ್ಲಿ 20 ತಗೊಂಡ್ರು. ನಂತರ 17ರಲ್ಲಿ 10 ತಗೊಂಡ್ರು. 20, 10, 30, 37, 37, 37, 4, 41. ಉಣ್ಣಿಗೆ ಸಿಕ್ಕಿದ ಕಾರ್ಡುಗಳ ಮೊತ್ತ 41. ನೋಡಿ, ಈಗ ಆಟ ಯಾರ್ದು? ಟೋಮಿಯದ್ದು. ಅವ 2 ಕಾರ್ಡುಗಳನ್ನು ತೆಕೊಂಡ. ಅವನಿಗೆ ಸಿಕ್ಕಿದ ಸಂಖ್ಯೆಗಳು ಆ 2 ಕಾರ್ಡಿನಲ್ಲಿ ಒಂದು 21, ಮತ್ತೊಂದು 20. ಒಂದು 21, ಮತ್ತೊಂದು 20. ಹೀಗೆ ನೋಡಬೇಕು, 2 ಕಾರ್ಡುಗಳ ಮೊತ್ತವನ್ನು ಕಂಡು ಹುಡುಕಬೇಕು. 21, 20. ಆಗ 20, 20, 40, 1, 41. ಈಗ ಇಬ್ಬರಿಗೂ ಸಿಕ್ಕಿದ ಮೊತ್ತ 41, 41. ಈಗ ಹೇಗಪ್ಪ ಅಂಕವನ್ನು ಕೊಡುವುದು? ದೊಡ್ಡ ಸಂಖ್ಯೆ ಸಿಕ್ಕಿದವನಿಗೆ 10 ಅಂಕ ಅಂತ ನಾವು ಆಟವನ್ನು ಅವರು ಪ್ರಾರಂಭಿಸಿದ್ದು. ಯಾರಿಗೆ ಹೆಚ್ಚು ಮೊತ್ತ ಸಿಗ್ತದೆ ಅವನಿಗೆ 10 ಅಂಕ. ಈಗ ಇಬ್ಬರಿಗೂ ಸಿಕ್ಕಿದ ಮೊತ್ತಗಳೇನು? ಸಮಾನಾಗಿದೆ. ಹಾಗಿದ್ರೆ ಅಂಕಗಳನ್ನು ಸಮಾನವಾಗಿ ಹಂಚಿಕೊಡ್ಬೇಕಲ್ಲ. ಹಾಗಾಗಿ ಟೋಮಿಗೆ 5 ಅಂಕ, ಉಣ್ಣಿಗೆ 5 ಅಂಕವಾಗಿ ಹಂಚಿಕೊಂಡ್ರು. ನೋಡಿ, 1ನೇ ಆಟ ಆಯಿತು. ಮತ್ತೆ ಇದೇ ರೀತಿಯಲ್ಲಿ ಮುಂದುವರಿಸಿದ್ರು. ನೋಡಿ, ಪುನಃ ಉಣ್ಣಿ 2 ಕಾರ್ಡು ತೆಗ್ದ. ಎಷ್ಟು ಸಿಕ್ಕಿತು?
ಒಂದನೇ ಕಾರ್ಡಲ್ಲಿ 22, ಮತ್ತೊಂದು ಕಾರ್ಡಲ್ಲಿ 11. ಕೂಡಿಸುವಲ್ಲ, 20, 10, 30, 32, 32, 32, 1, 33. ಸರಿ, ಉಣ್ಣಿಗೆ ಸಿಕ್ಕಿದ ಮೊತ್ತ 33. ಟೋಮಿಯದ್ದು ನೋಡುವ. 2 ಕಾರ್ಡುಗಳನ್ನು ಅವ ತಗೊಳ್ತಾನೆ. ಒಂದರಲ್ಲಿ 25, ಮತ್ತೊಂದರಲ್ಲಿ 10. 25, 10, 35. ಈಗ ಯಾರಿಗೆ ಅಂಕ ಹೆಚ್ಚು ಸಿಕ್ಕಿದ್ದು? ಟೋಮಿಗಲ್ಲ. ಟೋಮಿಗೆ 35 ಮೊತ್ತ ಸಿಕ್ಕಿದೆ, ಉಣ್ಣಿಗೆ 23 ಮೊತ್ತ ಸಿಕ್ಕಿದೆ. ಹಾಗಾದರೆ ದೊಡ್ಡ ಸಂಖ್ಯೆ ಯಾರ್ದು? ಟೋಮಿಯದ್ದು. ಈಗ ಟೋಮಿಗೆ 10 ಅಂಕ ಸಿಕ್ಕಿತು. ಇನ್ನೂ ಕಾರ್ಡುಗಳು 4 ಬಾಕಿ ಇದೆ. ಹೀಗೆ ಮತ್ತೆ ಮುಂದುವರಿಸಿದ್ರು. ಪುನಃ ಉಣ್ಣಿ 2 ಕಾರ್ಡು ತೆಗ್ದ. ಆಗ ಒಂದು ಕಾರ್ಡಿನಲ್ಲಿ 14, ಮತ್ತೊಂದು ಕಾರ್ಡಿನಲ್ಲಿ 16. ಮೊತ್ತೆಷ್ಟಾಯ್ತಪ್ಪ? 10, 10, 20, 6, 4, 10, ಒಟ್ಟು 30. ಉಣ್ಣಿಗೆ ಸಿಕ್ಕಿದ ಮೊತ್ತ 30. ಈಗ ನೋಡಿ, ಟೋಮಿ ಮತ್ತೆ 2 ಕಾರ್ಡನ್ನು ತೆಗೀತಾನೆ. ಸಿಕ್ಕಿದ ಕಾರ್ಡುಗಳು ಒಂದು 19, ಇನ್ನೊಂದು 23. ಮೊತ್ತೆಷ್ಟಾಯಿತು? 23, 10, 33. 33, 9ರ ಬದಲಾಗಿ 10 ಸೇರಿಸುವ, 43. ನಾವು ಒಂದು ಹೆಚ್ಚು ಸೇರಿಸಿದ್ದೇವೆ, ಹಾಗಾದರೆ 42. ಈಗಲೂ ಹೆಚ್ಚು ಮೊತ್ತ ಸಿಕ್ಕಿದ್ದು ಟೋಮಿಗೆ. ಈಗ ಕೂಡ ಅವನೇ ಗೆದ್ದ. 10 ಅಂಕ ಅವನಿಗೆ ಸಿಕ್ಕಿತು. ಈಗ ಟೋಮಿಗೆ 10, 10, 5, 25 ಅಂಕಗಳಾಗಿದೆ. ನಮ್ಮ ಉಣ್ಣಿಗೆ 5 ಅಂಕ ಆಗಿದೆ. ನೋಡು, ಇನ್ನೀಗ ಕೊನೆಯ ಆಟ ನೋಡಿ. 2 ಕಾರ್ಡ್ ಇರುವುದು. ಉಣ್ಣಿ 2 ಕಾರ್ಡುಗಳನ್ನು ತೆಗೆದಾಗುವಾಗ ಒಂದರಲ್ಲಿ 18, ಮತ್ತೊಂದರಲ್ಲಿ 13. ಒಂದು ಕಾರ್ಡಿನಲ್ಲಿ ಸಿಕ್ಕಿದ ಸಂಖ್ಯೆ 18, ಮತ್ತೊಂದರಲ್ಲಿ 13. ಆಗ 10, 10, 20, 8, 3, 11, 31. ಮೊತ್ತ 31. ಟೋಮಿಯದ್ದು ನೋಡು, ಆಯಿತಾ? ಅವನಿಗೆ ಸಿಕ್ಕಿದ ಕಾರ್ಡುಗಳು 12, 15. ಎಷ್ಟಾಯಿತು? 10, 10, 20, 5, 2, 7, 27. ಈಗ ಉಣ್ಣಿಗೆ 31, ಟೋಮಿಗೆ 27 ಮೊತ್ತ ಸಿಕ್ಕಿದ್ದು. ಈಗ ಯಾರಿಗೆ ಅಂಕಗಳು? ಉಣ್ಣಿಗಲ್ಲ. 10 ಅಂಕ ಉಣ್ಣಿಗೆ ಸಿಕ್ಕಿತು. ನೋಡಿ, ಆಟ ಮುಗಿಯಿತು. ಈಗ ಗೆದ್ದವರು ಯಾರು? 25 ಅಂಕ ಟೋಮಿಗೆ ಸಿಕ್ಕಿದೆ, 15 ಅಂಕ ಉಣ್ಣಿಗೆ ಸಿಕ್ಕಿದೆ. ಗೆದ್ದವರು ಯಾರು? ಟೋಮಿ ಅಲ್ವಾ? ನೋಡಿ, ಈ ರೀತಿಯಲ್ಲಿ ಒಂದು ಸಂಖ್ಯಾ ಕಾರ್ಡಿನ ಆಟವನ್ನು ಆಡಿದರು. ಹೇಗಿತ್ತು ಆಟ? ಚೆನ್ನಾಗಿತ್ತ? ಒಳ್ಳೆಯದುಂಟಲ್ಲ ಹೊಸ ಆಟ? ಹಾಗಿದ್ರೆ ನೀವು ಕೂಡ ಮನೆಯಲ್ಲಿ ನಿಮಗೆ ಇಂಥ ಒಂದು ಆಟವನ್ನು ಆಡಬಹುದು. ಹೇಗೆ ಆಟ ಆಡೋದು? ಮೊದಲು ನೀವು ಸಂಖ್ಯಾ ಕಾರ್ಡುಗಳನ್ನು ತಯಾರು ಮಾಡಬೇಕು. ಆನಂತರ ಅದನ್ನು ಹಂಚಿಕೊಂಡು ಈ ರೀತಿಯಲ್ಲಿ ಆಟ ಆಡಬಹುದು. ನಿಮಗೊಂದು ಹೋಮ್ವರ್ಕ್ ಉಂಟಾಯ್ತಾ? ನಿಮ್ಮ ಹಿರಿಯರ ಜೊತೆಯಲ್ಲಿ ಸೇರಿ ಈ ಆಟವನ್ನು ಆಡುವುದು. ನಿಮಗೆ ಬರೀಬಹುದಾದ ಸಂಖ್ಯೆ 50ರಿಂದ ಆರಂಭಿಸಿ 81ರವರೆಗಿನ ಅಂಕೆಗಳನ್ನು ಬರಿಬೇಕು ಕಾರ್ಡಿನಲ್ಲಿ. ಮತ್ತೆ ಅದನ್ನು ಹಂಚಿಕೊಂಡು ಆಟವನ್ನು ಆಡಬೇಕು. ಹಾಗಿದ್ರೆ ಇದೊಂದು ಹೋಮ್ವರ್ಕ್ ನಿಮಗೆ. ಮತ್ತೊಂದು ಹೋಮ್ವರ್ಕ್, ನಮ್ಮ ಪಾಠ ಪುಸ್ತಕದ 21ನೇ ಪುಟದಲ್ಲಿ ಯಾರೆಲ್ಲ ಸೇರಿದರೆ ಎಂಬ ಒಂದು ಚಟುವಟಿಕೆ ಇದೆ. ಅಂದರೆ ತುಂಬ ಸಂಖ್ಯಾ ಕಾರ್ಡುಗಳಿವೆ ಅಲ್ಲಿ. ಆಗ ಯಾರೆಲ್ಲ ಸೇರಿದರೆ ಅಂತ ಒಂದು ಚಟುವಟಿಕೆ. ಅದರಲ್ಲಿ ನೀವು ಮಾಡಬೇಕಾದ್ದೇನು? 70 ಮೊತ್ತ ಸಿಗಬೇಕು ನಮಗೆ. 2 ಕಾರ್ಡುಗಳು ಸೇರುವಾಗ 70 ಸಿಗುವುದು ಹೇಗೆಲ್ಲ ಸಿಗಬಹುದು
ಈ ರೀತಿ ಜೊತೆಗಳನ್ನು ಕಂಡು ಹುಡುಕುವುದು ನಿಮಗೊಂದು ಹೋಮ್ವರ್ಕ್. ಹಾಗಿದ್ರೆ 2 ಹೋಮ್ವರ್ಕ್ಗಳನ್ನು ಪೂರ್ತಿಗೊಳಿಸಿಕೊಂಡು ಮುಂದಿನ ತರಗತಿಯಲ್ಲಿ ನಾವು ಕಾಣುವ. ಎಲ್ಲರಿಗೂ ವಂದನೆಗಳು.